ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಮಸಾಲ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ. ಹಬ್ಬ ಹುಣ್ಣಿಮೆಗಳಲ್ಲಿ ಜಾಸ್ತಿ ಫಂಕ್ಷನ್ಗಳಲ್ಲಿ ಈ ರೀತಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲಾಗಿರುತ್ತೆ. ಇವಾಗ ಮೊದಲಿಗೆ ಒಂದು ಜಾರ್ ತೊಗೊಂಡು 1 ಟೇಬಲ್ ಸ್ಪೂನ್ ಜೀರಿಗೆ, 2 ಇಂಚು ಶುಂಠಿ, 1 ಗೆಡ್ಡೆವಷ್ಟು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ನಾವು ಪೇಸ್ಟ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಇದು ಮಸಾಲೆ ಚಿತ್ರಾನ್ನ ಆಗಿರೋದ್ರಿಂದ ಕಲ್ಲರು ಸಿಂಪಲ್ಲಾಗಿರುತ್ತೆ. ಟೇಸ್ಟು ಅನ್ನದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಜಾಸ್ತಿ ನೀರು ಹಾಕ್ಕೋಬಾರ್ದು. 1-2 ಸ್ಪೂನಷ್ಟು ನೀರು ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಇವಾಗ ಗ್ಯಾಸ್ ಹಚ್ಚಿ ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಬೇಕಾಗುತ್ತೆ ಇದಕ್ಕೆ. ಯಾಕೆಂದರೆ ಎಲ್ಲ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವ, ಅದನ್ನು ಫ್ರೈ ಮಾಡಬೇಕಾ. ಹಾಗಾಗಿ ಇಲ್ಲಿ ಸ್ವಲ್ಪ ಸಾಸಿವೆ ಎಲ್ಲ ಜಾಸ್ತಿನೇ ಹಾಕ್ಕೋಬೇಕು. ಕಡಲೆಬೇಳೆ ಅದನ್ನು ಅಷ್ಟೇ. ಏಕೆಂದರೆ ಬರೀ ರೈಸ್ ಟೈಪ್ ಕಾಣಿಸುತ್ತೆ, ಬಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನೂ ಜಜ್ಜಿ ಒಗ್ಗರಣೆಗೆ ಹಾಕೋಬೋದು ಬೇಕು ಅಂದರೆ. ನಾನಿಲ್ಲಿ ಯಾವುದು ಏಕೆಂದರೆ ರುಬ್ಬಿದ್ದೀನಲ್ವ ಹಾಗಾಗಿ ಹಾಕಿಲ್ಲ, ಹಾಗೆಯೇ ಇರಲಿ ಅಂತ ಇಲ್ಲಿ ಕಡಲೆ ಬೀಜನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಅಂದರೆ ಒಂದು ಮೀಡಿಯಮ್ ಉರಿಲಿ ನಾವು ನೀಟಾಗಿ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಎರಡನ್ನೂ ಫ್ರೈ ಮಾಡ್ಕೋಬೇಕು. ನೀವು ಆಗಲೇ ಬಡಿಸೋದಾದರೆ ಈ ರೀತಿ ಕಡಲೆ ಬೀಜ ಕಡಲೆಬೇಳೆ ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳಿ. ಇಲ್ಲ ಅಂದರೆ ನೀವು ಸಪ್ರೇಟು ಹುರಿದ್ಬಿಟ್ಟು ಎತ್ತಿಟ್ಕೊಂಡು ನೀವು ಮಾಡ್ಕೋಬೋದು. ಬಟ್ ಅದಕ್ಕಿಂತ ಇದೇ ರೀತಿ ಯಾವಾಗ ಬೇಕೋ ಆವಾಗ ಸ್ವಲ್ಪನೂ ಮಾಡ್ಕೋಬೋದು. ಇಲ್ಲ ನೀವು ಎತ್ತಿಟ್ಕೋತೀನಿ ಅಂದರೆ ಈ ರೀತಿ ಪೇಸ್ಟ್ ಮಾಡಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡು ನೀವು ಈ ರೀತಿ ಕಡಲೆ ಬೀಜ ಎಲ್ಲ ಸಪ್ರೇಟ್ ಹುರಿದು ಅರ್ಜೆಂಟಲ್ಲಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಇವಾಗ ರುಬ್ಬಿಟ್ಟಿರೋಂಥ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದು ಹಸಿ ವಾಸನೆ ಏನಿರುತ್ತೋ ಅದೆಲ್ಲ ಹೊರಟೋಗಬೇಕು. ಆ ರೀತಿ ನಾವು ಎಣ್ಣೆಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಅಂದರೆ ನೀವು ಇದಕ್ಕೆ ಜಾಸ್ತಿ ಹಾಕ್ಕೊಂಡು ರೈಸ್ ಕಲಿಸುವಾಗ ಸ್ವಲ್ಪ ಬೇಕಾದ್ರೆ ಹಾಕ್ಕೋಬೋದು. ಬಟ್ ಇದನ್ನು ಇಟ್ಕೊಳ್ಳೋದಾದರೆ ಸ್ವಲ್ಪ ಉಪ್ಪು ಹಾಕಿ ಇಟ್ಕೊಂಡ್ರೆ ತುಂಬಾ 1 ತಿಂಗಳವರೆಗೂ ಇಟ್ಕೋಬೋದು ಗೊಜ್ಜನ್ನ. ತುಂಬಾ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿರುತ್ತೆ. ಜಾಸ್ತಿ ರಿಸ್ಕ್ ಇಲ್ಲ, ಏನಿಲ್ಲ. ಈ ಗೊಜ್ಜಿದ್ಬಿಡ್ತು ಅಂದರೆ ಬ್ಯಾಚುಲರ್ಸ್ಗಾದರೂ ಅಷ್ಟೇ. ಕೆಲವರು ಸ್ಪೈಸಿ ಕೇಳ್ತಾರೆ, ಅಂಥವ್ರಿಗೆ ಈ ರೀತಿ ಚಿತ್ರಾನ್ನ ತುಂಬಾ ಇಷ್ಟ ಆಗುತ್ತೆ. ಇವಾಗ ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಲಾಸ್ಟಿಗೆ ಸ್ವಲ್ಪ ತೆಂಗಿನ ತುರಿನ ಹಾಕ್ಕೋಬೇಕು. ನೀವು ಒಂದು ಸ್ವಲ್ಪ ಜಾಸ್ತಿ ಬೇಕು ನಿಮಗೆ ತೆಂಗಿನ ತುರಿ ಅಂದರೆ ನೀವು ಜಾಸ್ತಿನೂ ಹಾಕ್ಕೋಬೋದು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಹೋಟೆಲ್ ಸೈಡು ಆಚೆ ಎಲ್ಲ ಮಾಡ್ತಾರೆ ನೋಡಿ, ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಚಿತ್ರಾನ್ನ. ಕೆಲವ್ರಿಗೆ ಚಿತ್ರಾನ್ನ ಕಂಡ್ರೆ ತುಂಬಾ ಇಷ್ಟ ಅಲ್ವಾ, ಆ ಥರದವರು ಈ ರೀತಿ ಒಮ್ಮೆ ಟ್ರೈ ಮಾಡಿ. ಇವಾಗ ಚೆನ್ನಾಗಿ ಕಾಯೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿ ಇವಾಗ ಆಫ್ ಮಾಡಿದ್ದೀನಿ ಗ್ಯಾಸು. ಗೊಜ್ಜು ರೆಡಿ ಆಯಿತು. ಇವಾಗ ರೈಸನ್ನು ಒಂದು ಬೌಲ್ಗೆ ತಣ್ಣಗೆ ಮಾಡೋದಕ್ಕೆ ಹಾಕೋತಾ ಇದ್ದೀನಿ. ನೀವು ರಾತ್ರಿ ಅನ್ನ ಇತ್ತು ಅಂದ್ರೂ ನೀವು ಈ ರೀತಿ ಗೊಜ್ಜು ಮಾಡಿಬಿಟ್ಟು ಅದಕ್ಕೇ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕೋಬೋದು, ಏನು ತೊಂದರೆ ಇಲ್ಲ. ಈ ರೀತಿ ಬಿಸಿ ಅನ್ನಕ್ಕೆ ಬಿಸಿ ಗೊಜ್ಜು ಮಾಡ್ಕೊಂಡ್ರಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೀವು. ನಾವು ಮಾಮೂಲಿ ಈರುಳ್ಳಿ ಚಿತ್ರಾನ್ನ, ಈಗ ಈರುಳ್ಳಿ ಏನೂ ಇಲ್ಲ ಅಂದಾಗ ಈ ರೀತಿ ಮಸಾಲೆ ಚಿತ್ರಾನ್ನ ತುಂಬಾ ಟೇಸ್ಟಿಯಾಗಿರುತ್ತೆ. ದೇವ್ರ ನೈವೇದ್ಯಕ್ಕೆಲ್ಲನ ನೀವು ಈಸಿಯಾಗಿ ಮಾಡ್ಕೋಬೋದು. ತುಂಬ ಟೈಮು ತೊಗೊಳ್ಳಲ್ಲ, ಬೇಗನೆ ಆಗುತ್ತೆ. ನೀವು ಇಲ್ಲಾಂದರೆ ಕಲ್ಲಲ್ಲಿ ಸ್ವಲ್ಪ ಜಜ್ಜಿಬಿಟ್ಟು ಈ ರೀತಿ ಒಗ್ಗರಣೆ ಮಾಡ್ಬೋದು. ನೋಡಿ, ರೈಸು ತುಂಬ ಚೆನ್ನಾಗಿ ಕಲಿಸ್ಬಿಟ್ಟು ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ನಾನು ಗೊಜ್ಜಿಗೆ ಹಾಕಿದ್ದೆ. ಹಾಗೆ ಈಗ ರೈಸಿಗೆ ಸ್ವಲ್ಪ ಇರಲಿ ಅಂತ ಹಾಕ್ಕೊಂಡಿದ್ದೀನಿ, ಕಡಿಮೆ ಇದೆ ಅಂತ. ಮತ್ತು ಇದಕ್ಕೆ ನಿಂಬೆಹಣ್ಣು ಮೇಯ್ನು. ಇದು ಸ್ವಲ್ಪ ಚೆನ್ನಾಗಿ ಕಲಸಿ, ಇದು ರೈಸ್ ಅಕಸ್ಮಾತು ಬಿಸಿ ಇದ್ದರೆ ತಣ್ಣಗಾಗಬೇಕು. ನಿಂಬೆಹಣ್ಣು ಹಾಕಿದ್ರೆ ತುಂಬ ಕಹಿ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾದಮೇಲೆ ಇದಕ್ಕೆ ನಿಂಬೆಹಣ್ಣನ್ನು ಹಿಂಡಿಬಿಟ್ಟು ಒಂದು ಸಲ ಮಿಕ್ಸ್ ಕೊಡಿ. ತುಂಬಾ ಚೆನ್ನಾಗಿರುತ್ತೆ. ಮಸಾಲ ನಿಂಬೆಹಣ್ಣು ಚಿತ್ರಾನ್ನ ರೆಡಿಯಾಗುತ್ತೆ. ಸಖತ್ತು ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತುಂಬ ಈಸಿಯಾಗಿ ಆಗೋಗ್ಬಿಡುತ್ತೆ. ನೀವು ಗೊಜ್ಜು ರೆಡಿ ಮಾಡಿ ಇಟ್ಕೊಂಡ್ರೂ ಬೆಳಗ್ಗೆ ಟೈಮ್ ಅರ್ಜೆಂಟಲ್ಲಿ ಈ ರೀತಿ ಮಾಡ್ಕೋಬೋದು. ಮತ್ತು ಔಟ್ ಆಫ್ ಸ್ಟೇಷನ್ ಎಲ್ಲಾದರೂ ಹೊರಗಡೆ ಹೋಗುವಾಗ ಈ ರೀತಿ ಹಾಳಾಗುತ್ತೆ ಅನ್ನೋ ಬೇರೆ ತಿಂಡಿ ಎಲ್ಲ ಹಾಳಾಗುತ್ತೆ ಅಂದಾಗ ಈ ರೀತಿ ನೀವು ಗೊಜ್ಜನ್ನ ಮಾಡಿಟ್ಕೊಂಡು ತೊಗೊಂಡೋಗ್ಬೋದು ಹೊರಗಡೆನೂ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಲರ್ಫುಲ್ಲಾಗಿರುತ್ತೆ ಸ್ವಲ್ಪ. ಅದಕ್ಕೇ ನಾನು ಕಡಲೆ ಬೇಳೆ ಮತ್ತು
ಎಲ್ಲನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಂತ ಹೇಳಿದ್ದು. ಈ ರೀತಿ ಇಲ್ಲಾಂದರೆ ಫುಲ್ಲು ರೈಸ್ ಥರನೇ ಇರುತ್ತೆ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಕೆಲವ್ರಿಗೆ ಚೆನ್ನಾಗಿ ಕಾಣಿಸ್ಬೇಕು ಅಂದಾಗ ನೀವು ಈ ರೀತಿ ಕರಿಬೇವು, ಕಡಲೆಬೀಜ, ಕಡಲೆಬೇಳೆ ಎಲ್ಲನೂ ನೀವು ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಕಲರ್ಫುಲ್ಲಾಗಿ ನೋಡೋಕ್ಕೂ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ನೋಡಿ ಉದ್ದುದ್ರಾಗಿ ಮಾಡಿರೋದಕ್ಕೂ ಕಲರ್ ಒಂದು ನೀವು ಬೇಕು ಅಂದರೆ ಸ್ವಲ್ಪ ಇನ್ನೂ ಅರಿಶಿನ ಹಾಕ್ಕೊಳ್ಳಿ. ನಾನಿಲ್ಲಿ ಜಾಸ್ತಿ ಹಾಕಿಲ್ಲ, ಒಂದು ಮೀಡಿಯಮಲ್ಲಿ ಹಾಕಿದ್ದೀನಿ. ತುಂಬಾ ಚೆನ್ನಾಗಿದೆ, ಒಂದು ಸಲ ಟ್ರೈ ಮಾಡಿ, ತುಂಬ ಫಾಸ್ಟಾಗಿ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.